ಕಂಪ್ಲೀಟ್ಲಿ ಗ್ರಿಲ್ ವರ್ಕ್ ಮಾಡಿಸ್ಬಿಟ್ಟಿದ್ದೀವಿ. ಯಾಕೆಂದರೆ ನಮಗಿಲ್ಲಿ ಚಿರತೆ ಕಾಟ ಎಲ್ಲ ಇರೋದ್ರಿಂದ ಎಂಟೈರ್ ಇದು ಯೂನಿಟ್ಟು ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಿದ್ರೆ ಅವೇನು ನಮ್ಮನ್ನ ಕೇಳಲ್ಲ. ಮೇಯ್ನ್ ಅವನ್ನ ಯಾಕಂದರೆ ನಂಬಿರ್ತವೆ. ನಾವು ಅವಾಗ ಅವುಗಳದ್ದು ಏನು ಬೇಕು ಅದನ್ನು ನಾವು ನೋಡ್ಕೊಂಡ್ಬಿಟ್ರೆ ಅವು ಖುಷಿಯಾಗೇ ಇರ್ತವೆ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದೆನ್ ಕ್ವಾಂಟಿಟಿ. ಯಾಕಂದರೆ ಅವು ಒಂದೇ ಲೀಟ್ರ್ ಕೊಡ್ಬೋದು, ಬಟ್ ಅದರದ್ದು ಸಮಾನತೆ ಯಾವುದು ಅದರದ್ದು ಇದು ಮಾಡೋಕ್ಕಾಗಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ. ಹಾಂ, ಅದೇ ಕಾನ್ಸೆಪ್ಟು. ಇಲ್ಲಿಂದನೇ ಹುಲ್ಲಾಕ್ಬೋದು, ನೀರು ಅಥವಾ ನೀವು ಹೋಗ್ಬೋದು ಬೇಕಾರೆ. ಯಾಕಂದರೆ ಎಲ್ಲ ಟೈಮು ಆ ಎಂಟ್ರೆನ್ಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಹೈ ಬಜೆಟ್ ಎಲ್ಲ ಇನ್ವೆಸ್ಟ್ ಮಾಡೋ ಬದಲು ಎಕ್ಸ್ಪ್ಲೋರ್ ಮಾಡ್ಬೇಕು ಎಲ್ರೂ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ. ಈಗ ಒಬ್ರದ್ದು ನೋಡಿ ನಾನು ಆ ಥರನೇ ಮಾಡಬೇಕು ಅನ್ನೋ ಇದಕ್ಕಿಂತ ರೇಸು ಅವೆಲ್ಲ ಬಿಟ್ಟು ನಮಗೇನು ಬೇಕು, ಅವಶ್ಯಕತೆ ಏನು. ಈಗ ನೋಡಿ ಇದನ್ನು ಡಿಸ್ಮ್ಯಾಂಟ್ಲ್ ಮಾಡಿ ಬೇಕಾದ್ರೆ ಬೇರೆ ಕಡೆಗೂ ನಾನು ಯೂಸ್ ಮಾಡ್ಕೋಬೇಕು. ಕೊನೆ ಪಕ್ಷ ಯಾರು ನಂಗೆ ಇನ್ಸ್ಟಾಲ್ ಮಾಡಿಕೊಟ್ರಲ್ಲ ಅವ್ರಿಗೆ ಫೋನ್ ಮಾಡಿ ಸ್ಲ್ಯಾಬ್ಗಳನ್ನೆಲ್ಲ ತೊಗೊಂಡೋಗಿ ಅರ್ಧ ರೇಟ್ಗೆ ಅಂದರೆ ಅದನ್ನು ತೊಗೊಂಡೋಗ್ಬಿಡ್ತಾರೆ. ಸರ್ ನಮಸ್ತೆ. ನಮಸ್ತೆ ವಿನೋ. ಪುನಃ ನಿಮ್ಮ ತೋಟಕ್ಕೆ ಬಂದಿದ್ದೀನಿ. ಹೊಸದಾಗಿ ಏನು ಮಾಡಿರ್ತೀರಾ ಅನ್ನೋ ಒಂದು ಕಾತ್ರದಲ್ಲೇ ಬಂದಿದ್ದೀನಿ. ಏನು ಮಾಡಿದ್ದೀರಾ? ಏನಿಲ್ಲ ವಿನೋ, ಲಾಸ್ಟ್ ನೀವು 1 ವರ್ಷದ ಹಿಂದೆ ಬಂದಾಗ ಈಗಲೂ ಸ್ವಲ್ಪ ಚೇಂಜಸ್ ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂದರೆ ನೀವು ನೋಡಿರ್ಬೋದು ನಮ್ಮ ಹಳೆ ಹಸು ಶೆಡ್ ಯಾವ ಥರ ಇತ್ತು ಅಂತ. ಇದನ್ನು ಸ್ವಲ್ಪ ವಿಭಿನ್ನವಾಗಿ ನಾವು ವರ್ಕ್ಶಾಪ್ ಇತ್ತು, ಅಲ್ಲಿ ನಾವು ಅಟೆಂಡ್ ಮಾಡಿದ್ವಿ. ಅಲ್ಲೊಂದು ಸ್ವಲ್ಪ ನಮಗೆ ಲರ್ನಿಂಗ್ ಆಯಿತು ಯಾವ ಥರ ಹಸುನ ಸಾಕಾಣಿಕೆ ಮಾಡ್ಬೋದು ಅಂತ ಸಿಂಪಲ್ಲಾಗಿ. ಆಮೇಲೆ ತುಂಬ ವರ್ಕ್ನ ರೆಡ್ಯೂಸ್ ಮಾಡ್ಕೊಳ್ಳೋದು, ಆ ಒಂದು ನಿಟ್ಟಿನಲ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಸು. ಅದನ್ನೇ ಸ್ವಲ್ಪ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ವಿ. ಎಂಟೈರ್ಲಿ ಅವ್ರ ಥರದ್ದೇ ಅಲ್ಲ, ನಾವು ನಮಗೂ ಅನುಕೂಲಕ್ಕೂ ಜೊತೆಗೆ ಅವ್ರದ್ದು ಇನ್ಪುಟ್ಸು ತೊಗೊಂಡು ಮಾಡಿದ್ದೀವಿ. ಬನ್ನಿ ಬೇಕಾದ್ರೆ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಹಾಂ ಸರ್, ಈ ಒಂದು ಕೊಟ್ಟಿಗೆ ಮನೆ ಇದರ ಅಳತೆ ಏನಿದೆ? 50x40. 50x40 ಇನ್ಕ್ಲೂಡಿಂಗ್ ಸ್ಟೋರ್ ರೂಮ್. ಹಾಂ, ಸ್ಟೋರ್ ರೂಮ್ ಹಿಂದೆ ಇದೆ ಅಲ್ವಾ? ಆ ಕಡೆ ಇದೆ. ಓಕೆ, ಇದೇ ಜಾಗದಲ್ಲಿ ಕಟ್ಟಬೇಕು ಅಂತ ಯಾಕೆ ಅನ್ನಿಸ್ತು? ಏನಂದರೆ ನಮಗೆ ಇಲ್ಲಿ ಕೆಲವು ಹಳೆ ಮಾವಿನ ಮರಗಳಿದ್ವು, ಅದರಲ್ಲಿ ಅಂಥ ಪ್ರೊಡಕ್ಷನ್ ಇರಲಿಲ್ಲ. ಆಮೇಲೆ ಏನಕ್ಕೆ ಅಂದರೆ ತೆಂಗು ಮಾವು ನಾವು ಜೊತೆಯಲ್ಲಿ ಇರೋದ್ರಿಂದ ಎರಡು ಪ್ರೈಮರಿ ಕ್ರಾಪ್ ಆಗಿ ಕಾಂಪೀಟ್ ಮಾಡ್ತವೆ. ಒಂದು ನೀರು ಕೇಳುತ್ತೆ, ಇನ್ನೊಂದು ನೀರು ಕೇಳಲ್ಲ. ನಾವಿದು ತೋಟ ಬೆಳೆ ಇದ್ದಿದ್ದ ತೋಟ ತೊಗೊಂಡಿದ್ದರಿಂದ ಇದು ಆಲ್ರೆಡಿ ಈ ಥರ ಬೆಳೆಗಳು ಇದ್ವು ನಮಗೆ. ಸೊ ನಮಗೆ ಮಾವುದು ಯಾಕಂದರೆ ತೆಂಗು ಮೇಲೆ ಹೋಗ್ಬಿಟ್ಟಿರೋದ್ರಿಂದ ಮಾವಿಗೆ ಇಳುವರಿ ಕೊಡಲ್ಲ, ವೆಜಿಟೇಷನ್ ಗ್ರೋತ್ ಇರುತ್ತೆ, ಹಣ್ಣು ಎಲ್ಲ ಕಾಯಿ ಕಚ್ಚೋದು ಎಲ್ಲ ತುಂಬ ಕಮ್ಮಿ, ಆಮೇಲೆ ಹುಳ ಜಾಸ್ತಿ ಆಗೋದು ಎಲ್ಲ ತೊಂದರೆಗಳಾಗ್ತಾಯಿತ್ತು. ಸೊ ನಾವೇನು ಮಾಡಿದ್ವಿ, ಓಕೆ ಈ ಜಾಗ ಮನೆಗೂ ಸ್ವಲ್ಪ ಹತ್ರ ಇರುತ್ತೆ, ಮಾವಿನ ಮರಗಳನ್ನ ತಗ್ಸೋಣ, ಬೇರೆ ಮರಗಳು ಹೆಂಗಿದ್ರು ಹಾಕಿದ್ದೀವಲ್ಲ ಅಂದ್ಬಿಟ್ಟು ಮಾವಿನ ಮರಗಳನ್ನ ಸ್ವಲ್ಪ ತೆಗೆಸ್ಬಿಟ್ಟು ಸುತ್ತ ತೆಂಗಿದೆ, ಹೆಬ್ಬೆವುಗಳು ಇದ್ದಾವೆ, ಮಧ್ಯದಲ್ಲಿ ತಂಪಾಗೂ ಇರುತ್ತೆ, ನ್ಯಾಚುರಲ್ಲಾಗೆ ಒಂದು ಲೈಟಿಂಗ್ ಇರುತ್ತೆ ಹಸುಗಳಿಗೆ. ಬಿಸಿಲು ಬೇಕು ಅಂದಾಗ ಬಿಸಿಲು ಬರುತ್ತೆ, ಬೇಡ ಅಂದಾಗ ಆ ಶೇಡು ಕ್ರಿಯೇಟ್ ಆಗುತ್ತೆ, ನ್ಯಾಚುರಲ್ ಆಗಿರುತ್ತೆ ಅಂದ್ಬಿಟ್ಟು ಈ ಶೆಡ್ಡನ್ನ ನೀವು ಒಳಗಡೆ ಬಂದಾಗ ಗೊತ್ತಾಗುತ್ತೆ. ಒಂದು ಸೈಡ್ ಕವರ್ ಮಾಡಿದ್ದೀವಿ, ಇನ್ನೊಂದು ಸೈಡು ಮಣ್ಣು ಜಾಗಕ್ಕೆ ಓಪನ್ ಮಾಡಿದ್ದೀವಿ. ಸೊ ಮಳೆ ಬಿಸಿಲು ಎಲ್ಲನೂ ಎಕ್ಸ್ಪೋಜರ್ ಇರಲಿ ಅಂತ. ಬೇಡ ಅಂದಾಗ ಮ್ಯಾಟ್ ಇದೆ, ಸಿಮೆಂಟ್ ನೆಲ ಇದೆ, ಒಳಗಡೆ ಮನೆ ಥರನೇ ಫೀಲಿಂಗ್ ಇರುತ್ತೆ. ಅವಕ್ಕೆ ಎಲ್ಲ ಕಡೆ ಗಾಳಿ ವೆಂಟಿಲೇಷನ್ ಎಲ್ಲ ಚೆನ್ನಾಗಿದೆ, ಲೈಟಿಂಗ್ ಎಲ್ಲ. ಸೊ ನಿಮ್ಮದಾಗೆ ಅವಕ್ಕೆ ನಾವು ಹೆಂಗಿರ್ತೀವೋ ಅವುಗಳಿಗೂ ಚೆನ್ನಾಗಿರಲಿ ಅಂದ್ಬಿಟ್ಟು ಇದು ಮೇಲ್ಗಡೆ MS ವರ್ಕು ಶೀಟು ಪ್ಲಸ್ ಇದೆಲ್ಲ ನಿಮಗೆ ಪ್ರೀಕಾಸ್ಟೆಡ್ ವಾಲ್ಸ್ ಅಂದ್ಬಿಟ್ಟು ಕಾಂಪೌಂಡ್ ವಾಲ್ಸ್ ಮಾಡೋದ್ರಲ್ಲಿ ಮಾಡಿರೋದು. ಒಂದು 3 days ಆಯ್ತು ಅಷ್ಟೇ. ಇದು ಆ ಮೇಲ್ಗಡೆ ಶೀಟ್ದೊಂದು 3 ದಿನ ಆಗಿರ್ಬೋದು. ಈ ಫುಲ್ ಕಂಪ್ಲೀಟ್ಲಿ ಗ್ರಿಲ್ ವರ್ಕ್ ಮಾಡಿಸ್ಬಿಟ್ಟಿದ್ದೀವಿ. ಯಾಕೆಂದರೆ ನಮಗಿಲ್ಲಿ ಚಿರತೆ ಕಾಟ ಎಲ್ಲ ಇರೋದ್ರಿಂದ ಎಂಟೈರ್ ಇದು ಯೂನಿಟ್ಟು ಫುಲ್ ಕ್ಲೋಸ್ ಆಗಿಬಿಟ್ಟಿದೆ. ಎಲ್ಲದಕ್ಕೂ ಡೋರ್ ಇದೆ, ರೂಫು ಎಲ್ಲ ಕ್ಲೋಸ್ಡ್ ಒಟ್ಟಿನಲ್ಲಿ. ಸೊ ಇದೆಲ್ಲ ಸೇರಿದ್ರೆ ಅರೌಂಡ್ 3 lakhsವರೆಗೂ ಆಯ್ತಪ್ಪ, 3.5 lakhsವರೆಗೂ ಆಯಿತು. ಓಕೆ, ಒಳಗಡೆ ನೋಡೋಣ. ಬನ್ನಿ. ಸೊ ನೀವು ಲಾಸ್ಟ್ ಬಾರಿ ನೋಡಿದ್ರಿ. ಹೌದು, ಅವಾಗ ಭೀಷ್ಮ ಇದ್ದ ಮಗ. ಎಲ್ಲೋದ ಈಗ? ಭೀಷ್ಮನ್ ಕೊಟ್ವಿ. ಅವಳಿಗೂ ಕರು ಇದೆ ಅಂತ. ಹೌದು, ಈ ಸಲ ಇನ್ನೊಂದು ಹುಡುಗ ಹುಟ್ಟಿದಾನೆ. ಅವನ ಹೆಸರು ಅಪ್ಪು. ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿವಸನೇ March 17th. ಅಪ್ಪು ಅಂತಾನೆ ಇಟ್ಕೊಂಡಿದ್ದೀವಿ. ಅಪ್ಪು. ಓಕೆ, ಈ ಒಂದು ಶೆಡ್ನಲ್ಲಿ ಎಷ್ಟು ಹಸುಗಳನ್ನ ಸಾಕ್ಬೋದು? ನಾವು ಆ್ಯಕ್ಚುಲಿ ಇದರಲ್ಲಿ ತುಂಬಾ ಸಾಕ್ಬೋದು. ನಾವು ಏನಂದರೆ ಎಲ್ಲನೂ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ. ಇಷ್ಟು ದೊಡ್ಡ ಮನೆಯಲ್ಲಿ ಸದಸ್ಯರು ಕಮ್ಮಿ ಅಲ್ಲ ನೋಡಿದ್ರೆ, ಅಂದರೆ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಮಾಡಿದ್ದೀವಿ. ನಾಳೆ ದಿವಸ ನೋಡಿ ಇಲ್ಲಿ ಬೇಕಾದ್ರೆ ಒಂದು ಸಣ್ಣ ಕೋಳಿ ಮರಿಗಳು ಬಿಟ್ಕೋಬೋದು,
ಇದು ನಾಳೆ ದಿವಸ ಬೇಕಾದ್ರೆ ಎಕ್ಸ್ಟ್ರಾ ಮೇಕೆಗಳು ಹಾಕೋಬೋದು ಇಲ್ಲಿ. ಸೊ ಕರುಗಳಾದಾಗ ಎಲ್ಲದಕ್ಕೂ ಒಂದೊಂದು ಗೊಂತು ರೆಡಿ ಮಾಡ್ಕೊಂಡ್ಬಿಟ್ರೆ ಮಾಡಕ್ಕಾಗಲ್ಲ, ಅದಕ್ಕೆ ಒಂದೇ ಸಲ ಮಾಡಿದಾಗ ದೊಡ್ಡದಾಗಿ ಮಾಡಿದೀವಿ. ಇದು ಸ್ವರ್ಣ ಕಪಿಲ ನಿಧಿ ಅಂತ ಇವಳ ಹೆಸರು. ಅದ್ರ ಅಮ್ಮ ಅಲ್ಲಿದೆ ನೋಡಿ. ಇಷ್ಟು ದೊಡ್ಡ ಒಂದು ಮನೆ ಬರೀ 3 ಲಕ್ಷ. ಏನಕ್ಕೆ ಅಂದರೆ ಇದಕ್ಕೆ ಪಾಯ ಬರಲ್ಲ. 2 ಅಡಿ ಇದು 12 ಅಡಿ ಪಿಲ್ಲರ್ಸ್ಗಳಿವು, ಸಿಮೆಂಟ್ ಪಿಲ್ಲರ್ಸು. ಅವಕ್ಕೆಲ್ಲ 2 ಅಡಿ ಒಳಗಡೆ ಹಾಕಿರ್ತಾರೆ, ಆಮೇಲೆ ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟಿರ್ತಾರೆ. ಸೊ ನಿಮಗೆ ಪಿಲ್ಲರ್ಸ್ನ ಎರೆಕ್ಟ್ ಮಾಡಿದ ತಕ್ಷಣ ಇದು ಲಾಕ್ ಆಗುತ್ತೆ. ಇದು ಸ್ಲ್ಯಾಬ್ಗಳು 7 ಅಡಿ ಸ್ಲ್ಯಾಬು. ಸೊ ಅದಕ್ಕೆ ನಿಮಗೆ ಫಾಸ್ಟಾಗೂ ಆಗುತ್ತೆ. ಆಮೇಲೆ ಪ್ಲಾಸ್ಟಿಂಗ್ ಬರಲ್ಲ, ಇದಕ್ಕೆ ಪೇಂಟಿಂಗ್ ಬರಲ್ಲ. ನಿಮ್ಗೆ ಬೇಕು ಅಂದರೆ ಮಾಡ್ಕೋಬೋದು, ಬಟ್ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಯಾವ ನೀರು ನಿಂತ್ಕೊಳ್ಳಲ್ಲ ಇದ್ರ ಮೇಲೆ. ಆಮೇಲೆ ಇವೆಲ್ಲ ಪ್ರೀಕ್ಯಾಸ್ಟೆಡ್ ಆಗಿರೋದ್ರಿಂದ ಸೀಪೇಜ್ ಆಗಲ್ಲ ನಿಮಗೆ ವಾಲ್ಸ್ಗಲ್ಲಿ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಎಷ್ಟು ದಿನದಲ್ಲಿ ಕಟ್ಟಿದ ಮನೆ ಇದು? ಇದೊಂದು 3 ದಿನ ಆಯಿತು ಸಿಮೆಂಟ್ ವರ್ಕ್ ಮಾಡೋಕ್ಕೆ. ಮೇಲ್ಗಡೆ ರೂಫ್ ಅದೆಲ್ಲ ಒಂದು 3-4 ದಿನ ಆಯಿತು. ಓಕೆ. ಈ ನೆಲಕ್ಕೆ ಒಂದು ವಾಟ ಕೊಡಿಸಿ ಮಣ್ಣು ಹೊಡ್ಸ್ಬಿಟ್ಟಿದ್ವಿ ಫಸ್ಟ್. ಭೂಮಿ ತೋಟದ ಮಣ್ಣೆ ಇದು. ಏನಪ್ಪ ಅಂದರೆ ಕೆರೆ ಮಣ್ಣನ್ನು ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೊಂಡು ಮಾಡಿರೋದಕ್ಕೆ ಅವು ಫ್ರೀಯಾಗೆ. ಓಕೆ. ಲಾಸ್ಟ್ ಟೈಮ್ ಮಲೆನಾಡು ಗಿಡ ಯಾವೂ ಇರಲಿಲ್ಲ. 2 ಹಳ್ಳಿ ಕಾರು, 1 ಕರು ಇತ್ತು. ಸೊ ಗೌರಿನ ನಾವು ಕೊಟ್ಬಿಟ್ವಿ. ಗೌರಿನೂ ಅವ್ರ ಮಗ ರುದ್ರ ಅಂತ ಅವ್ರನ್ನ ಕೊಟ್ಬಿಟ್ವಿ. ಅವ್ರ ಜಾಗಕ್ಕೆ ಈಗ ಮಲೆನಾಡು ಗಿಡ್ಡ. ನಮ್ಮ ಅನುಭವದಲ್ಲಿ ಮಲೆನಾಡು ಗಿಡ್ಡ ತುಂಬ ಈಸಿ ಮೇಂಟೆನೆನ್ಸು. ಊಟದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಸಾಫ್ಟ್ನೆಸ್ ಆಗಿರ್ಬೋದು. ಬಟ್ ಸ್ಟಿಲ್ ನಮ್ಮ ಹಳ್ಳಿಕಾರ್ ಪ್ರೈಡ್ ಬೇರೆ, ಅದು ಬೇರೆ, ಅದ್ರ ಮೆಜೆಸ್ಟಿನೇ ಬೇರೆ. ಸ್ಟಿಲ್ ಸ್ವಲ್ಪ ಹಳ್ಳಿಕಾರ್ 2 ಇದ್ದಾಗ ಮೇವು ಎಲ್ಲ ಅರೇಂಜ್ ಮಾಡಕ್ ಸ್ವಲ್ಪ ಅನ್ನಿಸ್ತು. ಅದಕ್ಕೆ 1 ಹಳ್ಳಿಕಾರ್ ಉಳಿಸ್ಕೊಂಡ್ವಿ. ಸ್ಟಿಲ್ ಯಾಕಂದ್ರೆ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ವಿ, ಬಿಡಕ್ಕಾಗಲ್ಲ ಅಂತ. ಇನ್ನೆರಡು 1 ತಂದ್ವಿ. ಅದೇನೋ ಅದ್ರ ಹಿಂದೆ ಇನ್ನೊಂದು ಬಂತು. ಇವಳು ಬದ್ರೆ ಅವಳು ತುಂಗೆ. ಈಗ 2 ಹಳ್ಳಿ ಕಾರ್ ಸಾಕೋ ಜಾಗದಲ್ಲಿ 4 ಮಲೆನಾಡು ಗಿಡ್ಡ ಸಾಕ್ಬೋದು. ಎಸ್. ಆಮೇಲೆ ಇನ್ನೊಂದು ಏನು ಕಾನ್ಸೆಪ್ಟು ಅಂದರೆ ವಿನು, ಇದರಲ್ಲಿ ಮಲೆನಾಡು ಗಿಡ್ಡದ್ದು ನೀವೆಲ್ಲಾನು ಇದು ದಾರಾನ ಬಿಟ್ಬಿಟ್ಟು ಈ ನೋಡಿ ಇಲ್ಲಿ ಗೇಟ್ ಇದೆ ಇಲ್ಲಿ. ನೀವು ಶ್ರೀ ಗೋಶಾಲಾ ಅಂತ ಹೋಗಿದ್ದೀರಾ ನೋಡಿರೋ, ಅವ್ರ ಕಾನ್ಸೆಪ್ಟಲ್ಲೂ ನೋಡಿ ಫುಲ್ ಮಲೆನಾಡು ಗಿಡ್ಡನ ನೀವು ಫುಲ್ ಫ್ರೀಯಾಗಿ ಬಿಟ್ಬಿಡ್ಬೋದು. ನೋಡಿ ಈ ಸಿಮೆಂಟ್ ರಿಂಗಲ್ಲಿ ಕೆಳಗಡೆ ಪ್ಲಾಸ್ಟಿಂಗ್ ಆಗಿದೆ. ಅದು ನಾವು ಒಣುಲ್ ಹಾಕಿರ್ತೀವಿ. ಪಕ್ಕದ ಬಕೆಟಲ್ಲೇ ನೋಡಿ ನೀರು ಕೊಟ್ಟಿರ್ತೀವಿ. ಸೊ ನೀರು ಕೊಟ್ಟಿರ್ತೀವಿ. ಸೊ ನಿಮಗೆ ಅಕಸ್ಮಾತ್ ಎಕ್ಸ್ಟ್ರಾ ಹಸ್ರುಲ್ ಹಾಕೋಬೇಕು, ಬೆಳಿಗ್ಗೆ ಹಸ್ರುಲ್ ಕೊಟ್ಬಿಟ್ಟಿರ್ತೀವಿ. ಈಗ ಮಧ್ಯಾಹ್ನ ಆಗಿರೋದಕ್ಕೆ ಅವಳಿಗೆ ರಾಗಿ ಹುಲ್ ಕೊಟ್ಟಿದ್ದೀವಿ. ಸಾಯಂಕಾಲ ನಾವು ಭತ್ತದ ಹುಲ್ಲು ಅಲ್ಲಿ ಚರಣಿಲಿ ಹಾಕ್ಬಿಟ್ಟು ಅಲ್ಲಿ ಒಳಗಡೆ ಕಟ್ಕೋತೀವಿ. ಅಲ್ಲಿ ಅಲ್ಲ ಈಗಲೇ ಬಿಡ್ಬೋದಲ್ಲ? ಈಗ ಬಿಡ್ಬೋದು. ನಾವೇನಂದ್ರೆ ಒಂದೊಂದೇ ಒಂದು ಚಾಲೆಂಜ್ ಬಿಡ್ತಾರೆ. ನಮ್ಗೆ ಏನ್ ಚಾಲೆಂಜ್ ಅಂದ್ರೆ ಒಂಚೂರು ಹಾಲು ಸಿಗಲ್ಲ. ಅದು ಬೇಕಲ್ಲ, ಸ್ವಲ್ಪ ನಮಗ್ ಮನೆಗೆ ಆದಷ್ಟು ಕರ್ಕೊಂಡು ಅವಕ್ಕೂ ಬಿಡ್ತೀವಿ. ಬಿಟ್ರೆ ಅದೊಂದು ಇರುತ್ತೆ. ಅದೊಂದು ಚಾಲೆಂಜ್ಗೋಸ್ಕರ ನಾವು ಕಟ್ಟಾಕಿರೋದು. ಈಗ ಕರುನ ಅದನ್ನ ಫ್ರೀ ಆಗಿ ಬಿಟ್ಬಿಡಿ, ಅಮ್ಮನ್ನ ಫ್ರೀ ಆಗಿ ಬಿಟ್ಬಿಡಿ. ಅವಾಗ ಅಲ್ಲಿ ನಿಮಗೆ ಸಿಗುತ್ತಲ್ಲ, ಅಂದ್ರೆ ಪಾರ್ಟಿಷನ್ ಮಾಡ್ಬಿಟ್ಟು ಪಾರ್ಟಿಷನ್ ಮಾಡಿಬಿಡಿ. ಅದಕ್ಕೆ ಯಾವಾಗ ಹಾಲು ಬೇಕೋ ಅವಾಗ ಮಾತ್ರ ಅಮ್ಮನ ಹತ್ರ ಬಿಡಿ. ಅದೇ ಅವಾಗ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಪಾರ್ಟಿಷನ್ಸ್ ಬರುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಫ್ರೀ ಆಗಿರ್ಲಿ. ಈಗ ಮೊದಲು ನಾವು ಬೇರೆ ಕಡೆ ಸಾಕ್ತಾ ಇರೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅವಕ್ಕೇನೆ. ಸೊ ಮೊದಲು ಇದೊಂದು ಚೂರು ಎಕ್ಸ್ಪೀರಿಯನ್ಸ್ ಮಾಡಲಿ, ಆಮೇಲೆ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಫ್ರೀ ಆಗಿಬಿಟ್ಟಾಗ ಇನ್ನೂ ನಿಮಗೆ ಇಂಪ್ರೂವ್ಮೆಂಟ್. ಹೌದು, ಖಂಡಿತ. ಸೊ ಈಗ ನೋಡಿ ಮಣ್ಣಲ್ಲಿ ಇರ್ತವೆ, ತುಂಬಾ ಖುಷಿಯಾಗಿರ್ತವೆ ನೋಡಿ. ಗೊರ್ಸು ಬೆಳೆಯೋದಾಗ್ಲಿ. ಈ ವರ್ಷ ತುಂಬಾ ಬಿಸಿಲಿರೋದ್ರಿಂದ ಈಗ ಮಳೆಗಾಲ ಬರೋಕ್ಕಿಂತ ಮುಂಚೆ ಈ ಗರಿಗಳು ತೆಗೆದು ಬಿಡ್ತೀವಿ. ಅವಾಗ ನಿಮ್ಗೆ ಮೆಶ್ ಇರುತ್ತೆ. ನೀವು ಬಿಸಿಲು ಬೀಳುತ್ತೆ ಕರೆಕ್ಟ್ ಆಗಿ. ಅವಕ್ಕೆ ಬಿಸಿಲು ಮೇಲೆ ನೆತ್ತಿ ಮೇಲೆ ಬರೋಷ್ಟಕ್ಕೆ ನೆರಳು ಬರುತ್ತೆ. ಆರಾಮಾಗಿ ಅವು ನಿಂತ್ಕೊಳ್ಬಹುದು. ನೆರಳು ಅಕಸ್ಮಾತ್ ಮಳೆ ಜೋರಾಗಿ ಬಂದ್ರು ಅಲ್ಲಿ ಕಟಾಕಿದ್ರೆ ಅಲ್ಲೇ ಇರ್ಬೇಕಾಗತ್ತೆ. ಬಿಟ್ಬಿಟ್ಟಿದ್ರೆ ಇಲ್ಲಿಗೆ ಬರ್ತವೆ. ಹೌದು, ಖಂಡಿತ. ಕಾನ್ಸೆಪ್ಟ್ ಬೇಕು ಅಂದಾಗ ಬಿಸಿಲಿಗೆ ಇದ್ದಾಗ ಮಾಮೂಲಿ ಅದೇ ಶ್ರೀ ಗೋಶಾಲೆ ಬಿಡದಿ ಹತ್ರ ಅಂತ. ಹೌದು, ಕೆಂಗೇರಿ ಅವ್ರದ್ದು ಸೇಮ್ ಕಾನ್ಸೆಪ್ಟ್. ಹೌದು, ಬಿಸಿಲಿದ್ದಾಗ ಹೌದು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಬಿಸಿಲು ಬೇಕು ಅಂದ್ರೆ ಬಿಸಿಲು ಹುಡುಕ್ ಹೋಗ್ಬೋದು, ಇಲ್ಲ ನೆರಳು ಬೇಕು ಅಂದ್ರೆ ನೆರಳಿಗೆ ಬರ್ಬೋದು. ಖಂಡಿತ. ಇದು ಬಂದ್ಮೇಲೆ ನಿಮ್ಗೆ ಚೇಂಜಸ್ ಕಂಡಿದ್ಯಾ? ಯಾಕಂದ್ರೆ ಇದರ ಒಂದು ಸಗಣಿ ಎರಡು ಮಿಕ್ಸ್ ಮಾಡ್ಬಿಡ್ತಾ ಇದೀವಿ, ಅದರಿಂದ ಅಷ್ಟು ತುಂಬಾ ಯೋಗ್ಯ ಅಂತಾರೆ ಜೀವಾಮೃತಕ್ಕೆ. ಅದು ನೋಡಿ ವಿನು, ನನ್ನ ಅನಿಸಿಕೆ ಪ್ರಕಾರ ಈವನ್ ಫೀಡಿಂಗು ಮ್ಯಾಟ್ರ್ ಆಗುತ್ತೆ. ಈಗ ನೀವು ಮಲೆನಾಡು ಪ್ರಾಂತ್ಯದಲ್ಲಿ ಅಥವಾ ಬೇರೆ ಕಡೆ ಇವುಗಳು ಎಲ್ಲಿ ಒರಿಜಿನೇಟ್ ಆಗಿರ್ತವೆ ಅಲ್ಲಿ ಊಟ ಸಿಗೋದಕ್ಕೂ, ಈಗ ನೀವು ನಮ್ಮ ರಾಮನಗರದಲ್ಲಿ ನಾವೇನು ಸೈಲೇಜ್ ಕೊಡ್ಬೋದು, ಸೀಮೆ ಹುಲ್ ಕೊಡ್ಬೋದು, ಆಮೇಲೆ ತೋಟದಲ್ಲಿರೋ ಹುಲ್ಗಳು ಕೊಡ್ಬೋದು.
ಆಮೇಲೆ ಭತ್ತ ರಾಗಿ ಇದು ನೆಲ್ಲುಲ್ಲು ರಾಗಿ ಹುಲ್ಲು ಕೊಡ್ಬೋದು. ಬಟ್ ಅಲ್ಲಿ ಕಾಡಲ್ಲಿರೋ ಸೊಪ್ಪು ಇವನ್ನೆಲ್ಲ ತಿಂದಾಗ ಆ ಒಂದು ಕ್ವಾಲಿಟಿನೇ ಬೇರೆ. ಹೌದು ಅಲ್ವಾ? ಸೊ ಅದಕ್ಕೆ ನಾವು ನಾಟಿ ಹಸು ಆ ಒಂದು ನಿಟ್ಟಲ್ಲಿ ನಾವು ಅದಕ್ಕೆ ಭೇದ ಭಾವ ಮಾಡಲ್ಲ. ಹಳ್ಳಿಕಾರು ಎರಡು ಸೇಮೆ ಅಂತ. ಎರಡು ಸೇಮೆ, ಸಗಣಿಲಿ ಎರಡು ಸೇಮೆ. ಅಂದ್ರೆ ಇದೊಂದು ಸ್ವಲ್ಪ ಹಾಲು ಶ್ರೇಷ್ಠ, ಸಗಣಿ ಶ್ರೇಷ್ಠ ಅಂತಾರೆ. ಖಂಡಿತ. ಯಾಕಂದ್ರೆ ತುಂಬಾ ಕಡಿಮೆ ಕೊಡೋದ್ರಿಂದ ಇದು ಅಲ್ಲಿ ಶ್ರೇಷ್ಠ. ಮಲ್ನಾಡ್ ಗಿಡ್ಡದಲ್ಲಿ ಮಲ್ನಾಡಲ್ಲಿ ಮೇಯೋ ಅಂತ ಸೊಪ್ಪುಗಳು ಇಲ್ಲಿ ಸಿಗಲ್ಲ. ಇಲ್ಲಿ ಸಿಗಲ್ಲ. ಮತ್ತೆ ಅದಕ್ಕೆ ಎಕ್ಸರ್ಸೈಸ್ ಆಗುತ್ತೆ. ನಡೆದು ಹೋಗಿ ಹುಡ್ಕೊಂಡು ತಿನ್ನುತ್ತೆ. ಮತ್ತೆ ಅದು ನಡೆದಾಗ ಅದು ಆಯಾಸ ಆಗಿರುತ್ತಲ್ಲ, ಅದನ್ನ ಆಯಾಸ ನೀಗಿಸ್ಕೊಳಕ್ ಒಂದು ಸೊಪ್ಪು ತಿಂದಿರುತ್ತೆ. ಖಂಡಿತ ಅದು ಇಲ್ಲಿ ಸಿಗಲ್ಲ ನಮ್ಗೆ. ಹಂಗಾಗಿ ಕ್ವಾಲಿಟಿ ಬರಲ್ಲ. ಸೊ ಅದಕ್ಕೆ ನಮಗೆ ಆ ಡಿಫ್ರೆನ್ಸ್ ಆ ರೇಂಜಲ್ಲೆಲ್ಲ ನಾವು ಇದು ಮಾಡಿಲ್ಲ ಇನ್ನ. ಹೌದೌದು. ಅವಳಿಗೆ ಇಲ್ಲೇ ರೇವಣಸಿದ್ದೇಶ್ವರ ಬೆಟ್ಟದ ಹತ್ರನೇ ಗೋಶಾಲದಲ್ಲಿ ಓರಿ ಇದೆ. ಹೋದ ಒಂದು ವಾರ ಆಯ್ತು. ಸದ್ಯ ನಮ್ಮ ಓರಿನೂ ಸಿಗುತ್ತಿಲ್ಲಿ ನಮ್ಮ ಪಕ್ಕದಲ್ಲೇನೆ. ನಾವು ಒಳ್ಳೆ ಡಿಸಿಷನ್ ಮಾಡಿದ್ವಿ ಅಂತ ಅನ್ನಿಸ್ತು. ಅದೊಂದು ಚಾಲೆಂಜ್ ಇತ್ತು, ಓರಿ ಎಲ್ಲಿ ಕೊಡ್ಸೋದು, ಯಾಕಂದ್ರೆ ಚನ್ನಪಟ್ಟಣಲ್ಲಿ ಕೇಳಿದ್ವಿ ಅಷ್ಟು ದೂರ ಹೋಗ್ಬೇಕಾ ಅಂತ. ಬಟ್ ಇದು ಗೊತ್ತಾದ್ಮೇಲೆ ಅದಕ್ಕೆ ಮಲ್ನಾಡ್ ಗಿಡ್ಡ ನಾವು ತರ್ಬೋದು. 3 ಕಿಲೋಮೀಟರ್ ನಮ್ಮ ಊರಿಂದ ರೇವಣಸಿದ್ದೇಶ್ವರ ಬೆಟ್ಟ. ಅದೇ ಅವ್ರದೇ ಟ್ರಸ್ಟ್, ಅವ್ರದೇ ಗೋಶಾಲ ಇದೆ. ಈ ನಮ್ಮ ಹಳ್ಳಿಕಾರ್ಗಂತೂ ನೀವು ಕೇಳಲೇಬೇಡಿ, ರಾಮನಗರ ಫೇಮಸ್. ಎಲ್ಲ ಕಡೆ ಬಿತ್ತನೆ ಊರಿಗಳು ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಇವಕ್ಕೂ ಸದ್ಯ ದೇವ್ರ ದಯಿಂದ ಸಿಕ್ತು ನಮಗೆ. ಸೊ ನ್ಯಾಚುರಲ್ ಪ್ರಾಸೆಸ್ಸೇ ಫಾಲೋ ಮಾಡ್ತಾ ಇದ್ದೀವಿ. ಸರ್ ಅಂದ್ರೆ ನಿಮ್ಮ ಈ ಒಂದು ಶೆಡ್ ಇದೆಯಲ್ಲ ತುಂಬಾ ಜನಕ್ಕೆ ಮಾದರಿ ಆಗುತ್ತೆ. ಇದು ಇಷ್ಟು ದೊಡ್ಡದಾಗಿ ಆರಾಮಾಗಿ ಅವು ಕೂಡ ಇರ್ಬೋದು. ಈಗ ಅಕಸ್ಮಾತ್ ನೀವೆಲ್ಲರೂ ಹೋದ್ರೂ ಚಿಂತೆ ಇಲ್ಲ ನಿಮ್ಗೆ. ಹೌದು, ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಿದ್ರೆ ಅವೇನು ನಮ್ಮನ್ನ ಕೇಳಲ್ಲಪ್ಪ ಅಷ್ಟೇ. ಅವು ಮೇಯ್ನ್ ಅವನ್ನ ಯಾಕಂದ್ರೆ ನಂಬಿರ್ತವೆ. ನಾವು ಅವಾಗ ಅವುಗಳದು ಏನ್ ಬೇಕು ಅದನ್ನ ನಾವು ನೋಡ್ಕೊಂಡ್ಬಿಟ್ರೆ ಅವು ಖುಷಿಯಾಗೇ ಇರ್ತವೆ. ಯಾವಾಗ ಬೇಕೋ ನಿಂತ್ಕೋತವೆ, ಕೂತ್ಕೋತವೆ. ಅಂದ್ರೂ ಲೋ ಬಜೆಟ್ ಅಲ್ಲಿ ಅವಕ್ಕೆ ಬೇಕಾದಂತ ರಕ್ಷಣೆ ಕೊಟ್ಟಿದಿರಲ್ಲ, ಅದು ಇರೋದು. ಈಗ ಚಿರತೆ ಬಂದ್ ಎತ್ಕೋಯ್ತು, ಚಿರತೆ ತಿನ್ಬಿಡ್ತು, ಹೌದು, ಚಿರತೆ ದಾಳಿ ಆಯ್ತು ಅಂತ ಕೇಳ್ತೀವಲ್ಲ. ಹೌದು, ಅವಕ್ಕೆ ಈ ಲೋ ಬಜೆಟ್ ನಲ್ಲೇ ದೊಡ್ಡ ಶೆಡ್ ಮಾಡಿ. ಖಂಡಿತ. ಆಮೇಲೆ ನೀವು ಕೇಳಿದ್ರಿ ಅಂದ್ಬಿಟ್ಟು ಮಧ್ಯದಲ್ಲಿ 2 ಸ್ಲ್ಯಾಬ್ ಬದಲು ಇದು ಹಾಕ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಗಾಳಿದು ಇದು ಚೆನ್ನಾಗಿ ಓಡಾಟ ಚೆನ್ನಾಗಿದೆ. ಕ್ರಾಸ್ ವೆಂಟಿಲೇಷನ್, ಗಾಳಿ ಬೆಳಕು ಎಲ್ಲ ಚೆನ್ನಾಗಿ. ಆಮೇಲೆ ಅಷ್ಟೇ ಮಾಡ್ಸೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲೂ ಒಂದೊಂದು ಲೆವೆಲ್, ಈ ಲೆವೆಲಲ್ಲಿ ಇರಲಿ ಅಂದ್ಬಿಟ್ಟು ಈ ಹೈಟಲ್ಲಿ ಮಾಡಿದ್ವಿ. ಆಮೇಲೆ ನೀವು ಕೇಳಿದ್ರಿ ತುಂಬ ಹಸು ಸಾಕ್ಬೋದು. ಖಂಡಿತ ಸಾಕ್ಬೋದು. ಯಾಕೆಂದರೆ ಹಳೇ ಕಾಲದಲ್ಲಿ ಪೂರ್ವಜರೆಲ್ಲ ನಿಮಗೆ ಮಣ್ಣಿನ ನೆಲದ ಮೇಲೆ ಹಸುಗಳು ಸಾಕ್ತಾ ಇದ್ದಿದ್ದು. ಅವ್ರು ಯಾರು ಈ ಥರ ಶೆಡ್ಗಳು ಮಾಡಿಸಿ ಸಿಮೆಂಟ್ ಮಾಡಿ ಇದು ಏನೋ ಮ್ಯಾಟ್ಗಳೆಲ್ಲ ಅದು ಈಗೀಗ ಈ ಡೈರಿ ಫಾರ್ಮಿಂಗ್ ಬಂದಿದ್ದಾಗಿಂದ ಪ್ರಾಕ್ಟೀಸ್ ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ಈಗ ನೀವು ಬೇಕು ಅಂತಂದರೆ ಖಂಡಿತ ಇಲ್ಲೂ ಎಲ್ಲ ಗೊಂತುಗಳು ಹಾಕಿ ಒಂದೊಂದು ರಿಂಗ್ಗಳು ಹಾಕಿ ಖಂಡಿತ ಬೇಕಾದ್ರೆ ಕರುಗಳನ್ನೆಲ್ಲ ನಾರ್ಮಲ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರಲ್ಲ ಡೈರಿ ಫಾರ್ಮಿಂಗ್, ಅವರೆಲ್ಲ ನಾಟಿ ಹಸು ಸಾಕಿರೋದಿಲ್ಲ. ಅಲ್ಲೊಂದ್ 4-5 HF ಹಸು, ಅಲ್ಲೊಂದ್ 3 ಜರ್ಸಿ ಹಸು, ಇಲ್ಲೊಂದ್ 3-4 ಜರ್ಸಿ HF ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 10-15 ಹಸು ಸಾಕೋರು ಈ ಜಾಗದಲ್ಲಿ. ಹೌದು, 10-15 ಹಸು ಸಾಕಿ ತಿಂಗಳಿಗೆ ನನಗೆ ಒಂದು 50,000 ಬಂತ 60,000 ಬಂತ ಅಂತ ಕಮರ್ಷಿಯಲ್ ಮೈಂಡ್ ಅದು ಬೇರೆ ತರ ಯೋಚನೆ ಮಾಡೋದು. ನಮ್ಮ ನಾಟಿ ಹಸು ಇಟ್ಕೊಂಡಿರೋರು ಅದು ಇದ್ರ ಹಾಲು ಕುಡಿತೀವಲ್ಲ, ಅದ್ರ ಬುದ್ಧಿನೇ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ ಅಷ್ಟೇ. HF ಹಸು ಹಾಲು ಕುಡಿದ್ಬಿಟ್ಟು ಕಮರ್ಷಿಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಹಸು ಹಾಲು ಕುಡಿದ್ಬಿಟ್ಟು ಬುದ್ಧಿವಂತಿಕೆಯಿಂದ ನಾನು ಯಾವ ಥರ ನೇಚರ್ನ ಉಳಿಸ್ಬೋದು, ನಾನು ಯಾವ ಥರ ಆರ್ಗ್ಯಾನಿಕ್ ಕೃಷಿ ಮಾಡ್ಬೋದು, ಇದನ್ನೇ ಯೋಚನೆ ಮಾಡಬೇಕಾಗೋದು. ಖಂಡಿತ. ಹಂಗಾಗಿ ಎರಡು ಏನು ಗೊತ್ತೇನಪ್ಪ, ಒಂದು ಇದಾದ್ಮೇಲೆ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ದೆನ್ ಕ್ವಾಂಟಿಟಿ. ಯಾಕಂದರೆ ಅವು 1 ಲೀಟ್ರ್ ಕೊಡ್ಬೋದು, ಬಟ್ ಅದರದ್ದು ಸಮಾನತೆ ಯಾವುದು ಅದರದ್ದು ಇದು ಮಾಡೋಕ್ಕಾಗಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ. ಮಲ್ನಾಡ್ ಗಿಡ್ಡದು ಮೊಸರಂತೂ ಬಿಳಿಗೆ ಎಷ್ಟು ಚೆನ್ನಾಗಿರುತ್ತೆ. ಹೌದು, ಎರಡಕ್ಕೂ ಹಾಲು ಖಂಡಿತ ಡಿಫ್ರೆನ್ಸ್ ಇದೆ. ತುಪ್ಪ. ಇನ್ನೊಂದು ನಾಟಿ ಹಸುದಲ್ಲಿ ನಾನು ಅನ್ಕೊಂಡಿದ್ದೆ ಹಳ್ಳಿ ಕಾರ್ದು ಸಪ್ರೇಟ್ ಆಗಿ ಕರಿಬೇಕು, ಇದು ಸಪ್ರೇಟ್ ಆಗಿ ಕರಿಬೇಕಂತ. ಖಂಡಿತ ಇಲ್ಲ, ಎರಡು ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ, ಒಟ್ಟಿಗೆ ಬಿಸಿ ಮಾಡ್ತೀನಿ. ಏನು ಇದುವರೆಗೂ ಹೊಡೆದೋಗಿಲ್ಲ. ಏನ್ ಮಾಡಿದ್ವಿ, ಹಾಲು ಕರ್ದಿಲ್ಲಿ ಇಟ್ಬಿಟ್ಟು ಈಗ ಹೊರಟೋಗಿದ್ವಿ, ಎಲ್ಲೋ ಹೋಗ್ಬೇಕಾಯ್ತು ಬೆಳಗ್ಗೆನೆ. ಮಧ್ಯಾಹ್ನ 3 ಗಂಟೆಗೆ ಮಗ ಇದ್ದ ಅವತ್ತು ಬಂದು ನೋಡಿ, ಅಮ್ಮ ಬಿಸಿಲಲ್ಲೇ ಇಟ್ಬಿಟ್ಟಿದ್ವಿ ಹಾಲು ಅಂದ. ನಾನು ಹೊಡೆದೋಯ್ತು ಮೋಸ್ಟ್ಲಿ, ಅಂತ ಹೆವಿ ಬಿಸಿಲಿತ್ತು. ಕಾಯಿಸಿದ್ರೆ ಏನೂ ಆಗ್ಲಿಲ್ಲ. ಅಂದ್ರೆ ನಾನು ಅನ್ಕೊಂಡಿದ್ ನಿಜವಾಗ್ಲೂ ಎಷ್ಟು ಗಂಟೆಗಳ ಕಾಲ ಈ ಹಾಲು ಕೆಡದಂಗಿರುತ್ತೆ? ನನ್ನ ಪ್ರಕಾರ ಬಿಸಿಲಲ್ಲಿ ಹೇಳ್ತೇನೆ, ಬೆಳಗ್ಗೆ 7 ಗಂಟೆ ಕರ್ದಿ. ನನ್ನ ಪ್ರಕಾರ ಅಪ್ ಟು 12 ಅವರ್ಸ್ ಇರುತ್ತಾ? ಡೆಫಿನೆಟ್ಲಿ ಈ ಬೇಸಿಗೆಯಲ್ಲಿ ಇರುತ್ತೆ. ಇಲ್ಲೇ ಈ ಬಿಸಿಲಲ್ಲಿ ಅಂದ್ರೆ ಈಗ ನೆರಳಿದೆ, ಹೆವಿ ಬಿಸಿಲಲ್ಲಿ ಇಟ್ಬಿಟ್ಟು ಹೋಗಿದ್ವಿ. ಈಗ ಇದು ವೆಸ್ಟ್ ಆಗಿರೋದ್ರಿಂದ ನೋಡಿ, ದೊಡ್ಡ ದೊಡ್ಡ ಮರಗಳಿರೋದ್ರಿಂದ ನಿಮ್ಗೆ ನೀವು ಮಧ್ಯಾಹ್ನ ಬಂದಾಗ ಇಲ್ಲಿ ಸಖತ್ ಬಿಸಿಲಿರುತ್ತೆ. ಓಕೆ ಸರ್. ಮತ್ತೆ ಇದೇನು ಸರ್, ಇದೇನು ಸುಮ್ಮನೆ ಕಟ್ಟಿರೋದಾ? ಇದು ನೊಣಗಳಿಗೆ ರಿಫ್ಲೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದ್ವಿ. ಗುಂಪು ಕಣ್ಗಳೆಲ್ಲ
ಬಿಸಿಲಿಗೆ ಈ ನೀರಿಗೆ ರಿಫ್ಲೆಕ್ಟ್ ಆದಾಗ ಅವಕ್ಕೆ ಕಣ್ಣು ಹೊಡೆದಂಗಾಗಿ ಬರಲ್ಲಂತೆ. ಇದಕ್ಕೆ ಇಲ್ಲಿ ಯಾವ್ಯಾವ ರೀತಿ ಪ್ರೊಟೆಕ್ಷನ್ ಮಾಡಕ್ಕಾಗತ್ತೋ ಮಾಡಿದೀವಿ. ಬಟ್ ನಮ್ಮಲ್ಲಿ ಹೊಡಿಯೋದು ಅಷ್ಟೇ ನ್ಯಾಚುರಲ್ ಆಗಿ ಆ ಕಡೆ ಒಂದು ಪಾತ್ರೆ ಇಟ್ಟಿದೀನಿ ನೋಡಿ, ತುಂಬೆ ಸೊಪ್ಪು ಆಮೇಲೆ ರೋಜಾ ಗಿಡ ಅಂತಾರಲ್ಲ ಅದು ಎಲ್ಲ, ಆಮೇಲೆ ಬೇವು ಇದನ್ನ ಬೇಯಿಸ್ಕೊಂಡು ಹೊಂಗೆ ಎಣ್ಣೆ ಹಾಕೊಂಡು ಆಮೇಲೆ ಪಚ್ಚಕರ್ಪೂರ ಇಷ್ಟು ಹಾಕೊಂಡು ಸ್ಪ್ರೇ ಮಾಡ್ತೀರಾ? ಸ್ಪ್ರೇ ಮಾಡ್ತೀವಿ ಫುಲ್ ಬಾಡಿಗೆಲ್ಲ. ಹೌದು. ಇದಕ್ಕೆ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು 2 ಲೀಟರ್ ಕ್ಯಾನಲ್ಲಿ 1 ಲೀಟರ್ ಇದಾಕೊಳ್ಳೋದು, 1 ಲೀಟರ್ ಇದಾಕೊಳ್ಳೋದು ಹಾಕೊಂಡು ಸ್ಮೆಲ್ಲು. ಸೊ ಅದನ್ನ ನೀವು ಹಸು ಹೊಡೆದ್ರೆ ಯಾವುದೇ ಕೆಮಿಕಲ್ಲು ಅಂದ್ರೆ ಇದು ನಿಮ್ಗೆ ಡೈಲಿ ಹೊಡಿಬೇಕಾಗತ್ತೆ. ನೀವು ಕೆಮಿಕಲ್ ಹೊಡೆದ್ರೆ ನಿಮ್ಗೆ ಮೋಸ್ಟ್ಲಿ 3-4 ದಿನಕ್ಕೆ ಹೊಡಿಬೋದೇನೋ. ಇದು ನಿಮ್ಗೆ ಹೌದು ಓವರ್ ಹೆಡ್ ಇರುತ್ತೆ. ಆದ್ರೆ ಏನಂದ್ರೆ ನಮ್ಗೆ ಈಗ ಕೆಚ್ಚಲು ಮುಟ್ತೀವಿ, ಕರು ಕುಡಿಯುತ್ತೆ, ಸೊ ಕಣ್ಣಿಗೆ ಹೊಡಿಯೋದು, ಇದನ್ನ ಮುಟ್ಬೇಡಿ, ಏನೇನೋ ಕಂಡೀಷನ್ಸ್ ಇದೆ. ನಮ್ಗೆ ಯಾವ ಕಂಡೀಷನ್ಸು ಇರಲ್ಲ. ಎಲ್ಲಿ ಬೇಕಾರೆ ಕಣ್ಣಿಗೂ ಹೊಡಿಬೋದು, ನೀವು ಕೆಚ್ಚಲಿಗೂ ಹೊಡಿಬೋದು, ಕರುಗೂ ಏನಾಗಲ್ಲ, ಸೊ ನಮಗೂ ಏನಾಗಲ್ಲ. ಸೊ ಕಷ್ಟ ಇದು ಸ್ವಲ್ಪ, ಬಟ್ ಅಂದ್ರೂ ಮ್ಯಾನೇಜ್ ಮಾಡ್ತಾ ಇತ್ತು, ತೊಂದರೆ. ಇವುಗಳ ಸ್ಟೋರ್ ರೂಮ್ ನೋಡೋಣ. ಹಾಂ ನೋಡಿ, ಇಲ್ಲೊಂದು CC ಇದನ್ನು ಹಾಕೊಂಡಿದ್ದೀವಿ, ಸಿ ಕ್ಯಾಮ್ರಾ. ಅಕಸ್ಮಾತ್ ನೀವೆಲ್ಲರೂ ಹೊರಗಡೆ ಹೋದ್ರೆ ಸೋಲಾರ್ ಪವರ್ಡ್ ಎಲ್ಲ ಊಟ ಎಲ್ಲ ಕರೆಕ್ಟಾಗಿ ಇಲ್ಲಿಂದಾನೇ ನೋಡ್ಬೋದು. ಹಾಂ ಯಾವುದು ಹಸು ಏನ್ ಮಾಡ್ತಾ ಇದೆ, ವೀಕ್ ಆಗಿದೆಯಾ, ಅಕಸ್ಮಾತ್ ನಾನು ಬೇಗ ಹೋಗ್ಬೇಕಾ, ಹಾಕೋ ಟೈಮಿಗೆ ಹಾಂ ರೆಸ್ಟ್ಲೆಸ್ ಆಗಿ ಆಡ್ತಾ ಇದೆಯಾ, ಕೂತಿದ್ಯಾ, ಹಾಕಕ್ ಶುರು ಮಾಡಿದ್ವಿ. ನಾವು ಈ ಸಲ ಹಾಗೆ ಆಯ್ತು, ಮಧ್ಯಾಹ್ನ ಮಾಡಿ ಕರು ಹಾಕಿದ್ದು ಈ ಕಡೆ ಬಂದ್ಬಿಡಿ. ಬುದ್ಧಿತ್ತಾ ಚಿನಿ? ಅದೇನಂದ್ರೆ ಆ ಕರು ಇರೋದಕ್ಕೆ ಪೊಸೆಸಿವ್, ಇಲ್ಲ ಅಂದ್ರೆ ಅವಳು ವೆರಿ ಸಾಫ್ಟ್, ಅವಳು ಆ್ಯಕ್ಚುಲಿ ತುಂಬ ಸಾಫ್ಟ್ ಇವಳು. ಏನಂದ್ರೆ ಕರು ಇರೋದಕ್ಕೆ ಹಂಗೆ ಮಾಡ್ತಾ ಇದ್ದಾಳೆ ಅಷ್ಟೇ, ಇಲ್ಲಾಂದ್ರೆ ವೆರಿ ಸಾಫ್ಟ್ ಕೌ. ಹೌದು. 3 ಲಕ್ಷ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗುತ್ತೆ, ಅಲ್ಲಿಗೆ ಹೋಗುತ್ತೆ. ಹಾಂ, ಅಂದ್ರೆ ಈ ಒಂದು ಮನೆಯಲ್ಲಿ ಇದೇ ಒಂದು ಸ್ವಲ್ಪ ಬಜೆಟ್ ಆಗಿರೋದು ಈ ಜಾಗಕ್ಕೇನೆ. ಹೌದು, ಯಾಕಂದ್ರೆ ಶೀಟ್ ಎಲ್ಲ ಇದೆಯಲ್ಲ. ಹಾಂ, ಇದು ನೋಡಿ ಕೊಟ್ಟಿಗೆಯಿಂದ ಇದರಿಂದ ಬರೋದು 2 ಡ್ರಮ್ ಇಟ್ಬಿಟ್ಟಿದ್ದೀವಿ. ಹಾಂ ಹಾಂ, ಇದು ಡ್ರಮ್, ಇದು ಕೊಟ್ಟಿಗೆ ತೊಳೆದಿದ್ದು ನೀರು, ಗಂಟ್ಲ ಎಲ್ಲ ಬರುತ್ತೆ ಹ್ಮ್ 2 ಕಡೆಗೂ ನೋಡಿ. ಇಲ್ಲೊಂದಿದೆ, ಸೊ 200 ಲೀಟರ್ದು. ಸೊ ಆರಾಮಾಗಿ 200 ನಾವು ಒಟ್ಟಿಗೆ ಅಂದ್ರೆ ವಿತಿನ್ ಎ ವೀಕಲ್ಲಿ ತೆಗಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒಂದು ಓಪನ್ ಮೋಟರ್ ಇಟ್ಕೊಂಡಿದೀವಿ, ತೆಗೆದ್ಬಿಟ್ಟು ಇಲ್ಲೆಲ್ಲ ನಮ್ಮ ಇದು ಸೀಮೆ ಹುಲ್ಲಿಂದಿದೆ ಗದ್ದೆ, ಯಾಕೆ ಅಂತ ಅದು ಒಂದು ಏನ್ ನೀರ್ ಬರುತ್ತೆ ಅಲ್ಲೇ ಬೆಳೆಗೂ ಹಾಕ್ಬಿಡ್ಬೋದು, ಅವಾಗ ಬೆಳೆಗೂ ಹಾಕ್ಬೋದು, ಈಸಿ ಹತ್ರ ಇರುತ್ತೆ. ಆಮೇಲೆ ಅಲ್ಲಿ ಗೊಬ್ಬರದ ಗುಂಡಿ ಇದೆ. ನೀವು ಹೆಂಗೆ ಮಿಕ್ಸ್ ಮಾಡ್ಕೊಂಡು ನೀರ್ ಜೊತೆ ಹಾಕ್ತೀರಾ, ಇಲ್ಲ ಈಗ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ? ಆಲ್ರೆಡಿ ಮಿಕ್ಸ್ ಆಗಿರುತ್ತೆ, ನೀವು ಸುಮ್ಮನೆ ಹಾಕೋದು ಅಷ್ಟೇ. ಈಗ ಜೀವಾಮೃತಕ್ಕೂ ನಾನು ನೋಡಿದೆ SPK ಮ್ಯಾನ್ಯುಯಲ್ ಅಲ್ಲಿ, ನೀವೇನಾರ ಹಸು ಕೊಟ್ಟಿಗೆ ತೊಳೆದಿದ್ದು ಗಂಜಲ ನೀರು ಏನಾರ ಯೂಸ್ ಮಾಡ್ತೀವಿ ಅಂದ್ರೆ 5 ಲೀಟರ್ ಯೂಸ್ ಮಾಡ್ತೀವಲ್ವಾ, ಈಗ 200 ಲೀಟರ್ ಡ್ರಮ್ಗೆ ಅದು 10 ಲೀಟರ್ ಹಾಕ್ಬೇಕಷ್ಟೇ, ಅಷ್ಟೇ. ಬಟ್ ಆರಾಮಾಗಿ ಯೂಸ್ ಮಾಡ್ಬೋದು ಜೀವಾಮೃತಕ್ಕೆ. ಅದು ಎಲೆಕ್ಟ್ರಿಕ್ದು, ಆ ಮೋಟ್ರನ್ನೇ ತೆಗೆದ್ಬಿಟ್ಟು ಈಚೆಗೆ ಹೊಡ್ಕೋತೀವಿ. ಅದು ಸಬ್ಮರ್ಸಿಬಲ್ ಮೋಟ್ರ್, ಅದು ಚೈನಾ ಮೇಕು. ಅಲ್ಲ, ಅದು ಹೆಂಗ್ ವರ್ಕ್ ಆಗುತ್ತೆ? ಏನಿಲ್ಲ ನೋಡಿ, ಇದೆ ಕರೆಂಟು, ಅಲ್ಲಿ ಸ್ವಿಚ್ ಇದೆ ನಮಗೆ ನೋಡಿ. ಇದು ಉದ್ದ ಕೇಬಲ್ ಕೊಟ್ಟಿರ್ತಾನೆ, ಅಲ್ಲಿದೆ ನೋಡಿ. ಅದನ್ನ ಶೆಡ್ ಒಳಗಡೆ ಕನೆಕ್ಟ್ ಮಾಡಿ ಆನ್ ಮಾಡಿಬಿಟ್ಟು ಇದನ್ನ ಒಳಗಡೆ ಹಾಕಿದ್ರೆ ಇದೇ ಸೆನ್ಸರ್. ಸೊ ನಿಮಗೆ ನೀರು ಎಳೆಯುತ್ತೆ. ನೀರು ಎಳೆದಿದ ತಕ್ಷಣ ಸೀದಾ ಈ 1 ಇಂಚ್ ಪೈಪಲ್ಲಿ ಈಚೆ ಬರುತ್ತೆ. ಎಷ್ಟು ಅದು ಒಂದು? ಇದು ನಾನು ಅಮೆಝಾನಲ್ಲಿ ಬುಕ್ ಮಾಡಿದಾಗ 3,000ನೋ 3,500 ಆಗಿತ್ತು. 3,500. ಬಟ್ ಇವೆಲ್ಲ ಇದಕ್ಕಿಂತ ನಂಗೇನೋ ಇನ್ನೂ ಒಳ್ಳೆ ಕರೆಂಟ್ ಕನೆಕ್ಷನ್ ಇರಲ್ಲ. ಈಗ ಒಂದೊಂದು ತೋಟದಲ್ಲಿ ಕರೆಂಟ್ ಇರಲ್ಲ, ಮ್ಯಾನ್ಯಲ್ ಆಗೇ ಮಾಡ್ಕೋಬೋದಲ್ಲ ವಿನು. 200 ಲೀಟರ್ಸು, ಎಷ್ಟು 400 ಲೀಟರ್ ನಾವು ಹಸು ಸಾಕಿರೋರು ಒಂದು ಬಕೀಟಲ್ಲಿ ತೆಗೆದ್ಬಿಟ್ಟು ಹಾಕೋದು ದೊಡ್ಡ ವಿಷಯನ. ಒಂದು ಅರ್ಧ ಖಾಲಿ ಮಾಡ್ಕೊಂಡ್ರು ಸಾಕು, ಸ್ವಲ್ಪ ಕಲೆಕ್ಟ್ ಆಗಿ ಜಾಗ ಬಿಟ್ಕೊಂಡಿರೋ ಸಾಕು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರೋದ್ರಿಂದ, ಡೈಲಿ ಹಸು ಶೆಡ್ ತೊಳೆಯೋದು ನಾವು ವಾರಕ್ಕೆ ಒಂದೇ ಸರಿ ತೊಳೆಯೋದು ಅಥವಾ 10 ದಿನಕ್ಕೆ ಒಂದ್ಸರಿ ತೊಳಿತೀವಿ. ಏನಕ್ಕೆ ಬಂದರೆ ಪ್ರಶ್ನೆ, ಮ್ಯಾಕ್ಸಿಮಮ್ ಮಣ್ಣು ಮೇಲೆ ಇರುತ್ತೆ, ರಾತ್ರಿ ಮಾತ್ರ ಮ್ಯಾಟ್ ಮೇಲೆ ಬರುತ್ತೆ. ಅದನ್ನ ಗುಡಿಸ್ಬಿಡ್ಬೋದಲ್ಲ ಪೊರ್ಕೆಲಿ, ಗಂಜಲ ಇದು ಎಲ್ಲ ನೀಟಾಗಿ ಕಡ್ಡಿ ಪೊರ್ಕೆಲಿ ಗುಡಿಸ್ಕೊಂಡ್ರೆ ನಿಮ್ಗೆ ಎಲ್ಲ ಸಗಣಿ ಎಲ್ಲ ಈಚೆ ಬಂದ್ಬಿಡುತ್ತೆ. ಸೊ ನಿಮ್ಗೆ ಡ್ರೈ ಆಗಿದ ತಕ್ಷಣ ಕ್ಲೀನ್ ಆಗಿರುತ್ತೆ. ಸೊ ನೀಟಾಗಿ ಮೇಂಟೈನ್ ಮಾಡ್ಬೋದು. ಇವೆಲ್ಲ ಕ್ಯಾನ್ಗಳು ಅದೆಲ್ಲ ನೋಡಿ ಗಂಜಲ ಎನಿ ಟೈಮ್ ರೆಡಿ ಬೇಕಲ್ಲ ನಮಗೆ ಜೀವಾಮೃತಕ್ಕೆ. ನಾವು ಫುಲ್ ಇಟ್ಕೊಂಡ್ಬಿಟ್ಟು ಆಮೇಲೆ ಭೂಮಿಗೆ ಹಾಕೋತೀವಿ. ಅವುಗಳಿಗೆ ಏನು ತಿಂಡಿ ಕೊಡ್ತೀವಿ, ಹುಲ್ಲು, ಸೈಲೇಜು, ಎಲ್ಲ ಅದ್ರ ರಿಲೇಟೆಡ್ ಫುಲ್ ಇರುತ್ತೆ. ಮಂಡಿಗೆ ಹೋಗಿದ್ವಿ, ಸ್ವಲ್ಪ ಸೌತೆಕಾಯಿ ಎಲ್ಲ ಸಿಕ್ಕಿಲ್ಲ, ಈ ಬೇಸಿಗೆ ಕೊಡ್ಬೋದು ಅಂದ್ಬಿಟ್ಟು ಬಂದಿದ್ವಿ.
ಇದು ಇದು ನೋಡಿ ತೆಗಿಬೋದಲ್ಲ? ಹಾಂ ಅದೇ ಕಾನ್ಸೆಪ್ಟ್. ಇಲ್ಲಿಂದಲೇ ಹಾಕೋದು. ಇಲ್ಲಿಂದನೇ ಓಕೆ, ಇಲ್ಲಿಂದನೇ ಹುಲ್ಲಾಕ್ತೀರಾ? ಹುಲ್ಲು ಹಾಕ್ಬೋದು, ನೀರು ಅಥವಾ ನೀವು ಹೋಗ್ಬೋದು ಬೇಕಾರೆ. ಹೌದು ಹೌದು ಹೌದು. ಯಾಕಂದರೆ ಎಲ್ಲ ಟೈಮು ಆ ಎಂಟ್ರೆನ್ಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಬಾಕ್ಲು ಮಾಡಿಸ್ಕೊಳಕ್ ಯಾಕೆ ಚಾಲೆಂಜ್ ಅಂದ್ರೆ ಚರಂಡಿ ಇದೆ. ಬಾಕ್ಲು ಮಾಡಿಸ್ಕೊಂಡ್ರೆ ಇಲ್ಲಿಂದ ಅಷ್ಟು ಫುಲ್ ಬಿಡ್ಬೇಕಲ್ಲ ಜಾಗನ, ಆದ್ರೂ ಬಂದು ಈ ತರ ಕಾನ್ಸೆಪ್ಟ್ ಎಲ್ಲ ಈಗ ತಿಂಡಿಗಳು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವ, ಇಲ್ಲೇ ಇಡೋದು. ಸೊ ಒಂಥರ ಈ ಬ್ಯಾಂಕಿಂಗ್ ಅಲ್ಲಿ ನೋಡಿರ್ತೀವ್ರಲ್ಲ, ಹೌದು ಹೌದು, ತುಂಬಾ ಸುಲಭ. ಹಾಂ ಹಾಂ ಹಾಂ. ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋರು, ನಾವು ಆಚೆ ದುಡ್ಡು ತಗೊಳಕ್ ನಿಂತಿರೋರು. ಕರೆಕ್ಟ್. ಹಿಂಗೆ ಹಾಕಿದ್ರೆ ಅಲ್ಲಿಂದ ದುಡ್ಡು ಬರುತ್ತೆ. ಪ್ರೀತಿ ಪಡ್ತಾನೆ. ಎಲ್ಲ ಒಟ್ಟಿನಲ್ಲಿ ಏನೋ ಒಂದು ಲಾಭ ಸಿಗುತ್ತೆ. ಹಾಂ ಖಂಡಿತ. ಇದು ನೋಡಿ ರೋಲ್ಗಳು. ಇದು ಚೆನ್ನಾಗಿದೆ ಸರ್. ಇದು ಅಪ್ಪು ನೋಡಿ, ಇದು ರೋಲ್ಗಳು. ಆರಾಮಾಗೆ ನಿಮಗೆ ಒಣಲ್ಲೂ ಸ್ಟೋರ್ ಮಾಡ್ಬೋದು. ಇದು ಸೈಲೇಜು. ಅದಕ್ಕೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸಾಕು, ಇದನ್ನು 3 ಲಕ್ಷಕ್ಕೆ ಕಟ್ಟಿಟ್ಟಿದ್ದೀರಲ್ಲ, ಇದು ಬೇಜಾನಾಯ್ತು. ಹ್ಞೂ ಸಾಕು. 3 ಲಕ್ಷ ರೂಪಾಯಿ ಅಂದ್ರೆ ಅದು ಕಮ್ಮಿ ದುಡ್ಡು, ಇಷ್ಟು ದೊಡ್ಡ ಜಾಗಕ್ಕೆ. ನಾವು ಏನಂತಂದ್ರೆ ಫಸ್ಟ್ ಇಬ್ರು ಕುತ್ಕೊಂಡು ಅದನ್ನ ಪ್ಲಾನ್ ಮಾಡ್ಕೊಂಡ್ವಿ. ನಮ್ಗೆ ಇಷ್ಟ ಒಂದು ಶೋರೂಮ್ ಅಂತೂ ಬೇಕೇ ಬೇಕೆಲ್ಲ ಅದ್ರ ರಿಲೇಟೆಡ್ ಇದ್ದು. ಯಾಕಂದ್ರೆ ಈಗ ಒಂದೊಂದ್ಸಲ ನಾವೆಲ್ಲ ಹೊರಗಡೆ ಹೋಗ್ತೀವಿ ಅಂದಾಗ, ಬೇರೆಯವ್ರಿಗೆ ಹೇಳ್ತೀವಿ ಅಂದಾಗ ಅವ್ರಿಗೆ ಕಷ್ಟ ಆಗ್ಬಾರ್ದು. ಸ್ವಲ್ಪ ಎಲ್ಲ ಸುಲಭವಾಗಿ ಮಾಡ್ಕೊಟ್ಟಿದ್ರೆ ಖುಷಿಯಾಗಿ ಮಾಡ್ತಾರೆ. ಎಲ್ಲ ಇಲ್ಲೇ ಇದೆ ಅಪ್ಪ ನೀವು ಹಾಕ್ಬಿಡಿ ಅಂತಂದ್ರೆ ಖುಷಿಯಾಗಿ ಮಾಡ್ತಾರೆ. ಇಲ್ಲ ಅಲ್ಲೆಲ್ಲ ಅಲ್ಲಿಂದ ತನ್ನಿ ಇಲ್ಲಿಂದ ತನ್ನಿ ಅಂದ್ರೆ ತುಂಬಾ ದೂರ ಆಗತ್ತೆ ಅಂತ. ಅದಕ್ಕೆ ಸೀಮೆ ಹುಲ್ಲು ಇಲ್ಲೇ ಹಾಕೊಂಡಿದೀವಿ, ಸೊ ದಟ್ ಇಲ್ಲಿಂದನೇ ತಂದು ಅದಕ್ಕೆ ಹಾಕಕ್ಕೆ ಈಸಿ ಆಗಿರ್ಲಿ ಅಂತ. ಹಾಂ ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ಶೆಡ್ ಬಗ್ಗೆ? ಏನಪ್ಪ ಅಂದರೆ ನನ್ನ ಪ್ರಕಾರ ಬಜೆಟ್ ಎಲ್ಲ ಇನ್ವೆಸ್ಟ್ ಮಾಡೋ ಬದಲು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ರೂ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ. ಈಗ ಒಬ್ರು ನೋಡಿ ನಾನು ಆ ಥರನೇ ಮಾಡಬೇಕು ಅನ್ನೋ ಇದಕ್ಕಿಂತ ರೇಸು ಅವೆಲ್ಲ ಬಿಟ್ಟು ನಮಗೇನು ಬೇಕು ಅವಶ್ಯಕತೆ ಏನು. ಈಗ ನೋಡಿ ಇದನ್ನು ಡಿಸ್ಮ್ಯಾಂಟ್ಲ್ ಮಾಡಿ ಬೇಕಾದ್ರೆ ಬೇರೆ ಕಡೆಗೂ ನಾನು ಯೂಸ್ ಮಾಡ್ಕೋಬೇಕು. ಕೊನೆ ಪಕ್ಷ ಯಾರು ನಂಗೆ ಇನ್ಸ್ಟಾಲ್ ಮಾಡಿಕೊಟ್ರಲ್ಲ ಅವ್ರಿಗೆ ಫೋನ್ ಮಾಡಿ ಸ್ಲ್ಯಾಬ್ಗಳನ್ನೆಲ್ಲ ತೊಗೊಂಡೋಗಿ ಅರ್ಧ ರೇಟ್ಗೆ ಅಂದರೆ ಅದನ್ನು ತೊಗೊಂಡೋಗ್ಬಿಡ್ತಾರೆ. ಅದೇ ನೀವು ಸ್ಟ್ರಕ್ಚರ್ ಆಗಿದ್ದರೆ ನೀವು ಅದನ್ನು ಖಂಡಿತ ಅದ್ರದ್ದು ಅಡ್ವಾಂಟೇಜಸ್ ಇದೆ, ಆದರೆ ಬಜೆಟ್ ಬೇಕಲ್ಲ. ಈಗ ಇದು ಇಷ್ಟು ಜಾಗಕ್ಕೆ ನೀವು ಪಾಯ ತೆಗ್ಸಿ, ಮಣ್ಣು ತುಂಬಿಸಿ, ಪ್ಲಾಸ್ಟಿಂಗ್ ಮಾಡಿಸಿ, ಪೇಂಟಿಂಗ್ ಮಾಡಿಸಿ, ಇಲ್ಲಿ ವೈರಿಂಗ್ ಮಾಡಿಸಿ, ಇದಕ್ಕೆಲ್ಲ ನೀವು ನೋಡಿ ಯಾವುದೇ ರೀತಿ ಅವಶ್ಯಕತೆಗಳಿಲ್ಲ. ಸಖತ್ ಸಿಂಪಲ್ಲಾಗೆ, ಆಮೇಲೆ ಫಾಸ್ಟ್ ಟೈಮು, ಒಂದು ವಿತಿನ್ 10 ಡೇಸಲ್ಲಿ ಎಂಟೈರ್ ಸೆಟಪ್ ರೆಡಿ. ನೀವು ಯು ಕ್ಯಾನ್ ಸ್ಟಾರ್ಟ್ ಆಕ್ಯುಪೈಯಿಂಗ್. ಕೋವಿಡ್ ಟೈಮಲ್ಲಿ ಕೇಳಿದ್ವಿ, ಎಷ್ಟೊಂದು ಜನ ಕುರಿ ಶೆಡ್ ಮಾಡಿದ್ರು, ಎಲ್ಲ ಮಾಡಿ ಆಮೇಲೆ ಬಿಟ್ಬಿಟ್ರು ಅಂತ. ತುಂಬ ಬಡ್ಜೆಟ್ ಹಾಕಿದರೆ ಹಾಗೆ ಸುಮ್ಮನೆ ಬಿಟ್ಬಿಟ್ಟು ಹೋಗೋ ಹೊಟ್ಟೆ ಉರಿಯುತ್ತೆ. ಇದು ಇವ್ರು ಹೇಳಿದಾಗೆ ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಎಲ್ಲೋ ಯೂಸ್ ಮಾಡ್ಬೋದು. ಇಲ್ಲ ಅದರಲ್ಲಿ ಬೇರೆ ಏನಾರ ಸಾಕ್ತೀವಿ ಅದಾರು ಮಾಡ್ಬೋದು. ನೋಡಿ, ನಾಳೆ ದಿವಸ ನಂಗೆ ಬೇಕಾ ರೇಷ್ಮೆ ಒಳ್ಳೆ ಸಾಕೋತೀನಿ ನಾನು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದೇ ನೀವು ದೊಡ್ಡ ಬಜೆಟ್ ಮಾಡಿ ಈಗ ಒಂದು 10 ಲಕ್ಷ ಹಾಕ್ಬಿಡ್ತೀರಾ ಅಂದ್ಕೊಳ್ಳಿ, ಹಸು ಶೆಡ್ 50-40ಗೆ ದೊಡ್ಡ ಅವಾಗ ನೀವು ಅದನ್ನೇ ಮಾಡಬೇಕಾಗತ್ತೆ. ಈಗ ಒಂದು ಮಿನಿಮಮ್ ಬಜೆಟಲ್ಲಿ ನಿಮಗೆ ಅನುಗುಣವಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸ್ಮಾರ್ಟಾಗಿ ಏನೇನು ಬೇಕೋ ಸಣ್ಣ ಪುಟ್ಟದ್ದು, ಈಗ ಕೋಳಿ ಸಾಕ್ಬೋದು, ನನ್ನ ಅದ್ರಲ್ಲಿ ಮೇಕೆ ಸಾಕ್ಬೋದು, ಕುರಿ ಸಾಕ್ಬೋದು, ಎಷ್ಟೊಂದು ಡೈವರ್ಸಿಫೈಡಾಗೆ ಬೇಕು ಅಂದರೆ ಎಲ್ಲ ಮಾಡ್ಕೋಬೋದು ಜಾಗ. ನಾಳೆ ಈಗೇನೋ ಸ್ವಲ್ಪ ಐಷಾರಾಮ್ಯಾಗ ಒಳಗಡೆ ಬಿಟ್ಕೊಂಡಿದ್ದೀನಿ, ನಾಳೆ ದಿವಸ ಬೇಕು ನಂಗೆ ಜಾಸ್ತಿ ಇನ್ನೂ ಏನೇನೋ ಇನ್ವೆಸ್ಟ್ ಮಾಡ್ಬೇಕು ನಾನು, ಅಥವಾ ಲೈಫ್ ಸ್ಟಾಕ್ಸ್ಗಳು ಹಾಕೋಬೇಕು ಅಂದಾಗ ನನಗೊಂದು ಫ್ಯೂಚರ್ ಎಕ್ಸ್ಪೆನ್ಷನ್ಗೂ ರೆಡಿ ಇದೆ. ಮೇಲ್ಗಡೆ ಶೀಟ್ಗಳು ಹಾಕ್ಸ್ಕೊಂಡ್ರೆ ಮುಗೀತು. ಹಾಂ, ಆ ಕಡೆಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಿನೋ.